ನಮ್ಮ ದೇಶದಲ್ಲಿ 2 ವರ್ಗದ ಜೆನ್ಜಿಗಳಿದ್ದಾರೆ. ದೇಶದ ಗೌರವಕ್ಕೆ ಧಕ್ಕೆ ತಂದ ಜೆನ್ಜಿ ಜಿರಳೆಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆಯನ್ನ ಎತ್ತಿ ಹಿಡಿದ ಜೆನ್ಜಿಗಳು. ಯುವ ಜೆನ್ಜಿ ಪೀಳಿಗೆಯೇ ಈ ದೇಶದ ಆಸ್ತಿ, ಭದ್ರ ಬುನಾದಿ ಕೂಡ. ಆದ್ರೆ ನಿಮಗೆ ಗೊತ್ತಿರ್ಲಿ, ನಮ್ಮ ದೇಶದಲ್ಲಿ 2 ವರ್ಗದ ಜೆನ್ಜಿಗಳಿದ್ದಾರೆ. ಒಂದು ಜೆನ್ಜಿ ವರ್ಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಗೌರವ ಘನತೆಯನ್ನ ಹರಾಜ್ ಹಾಕುವಂತಹ ವರ್ತನೆ ತೋರಿರುವುದು. ಶಾಂತಿಯುತವಾಗಿ ನಡೆಯಬಹುದಾದಂತಹ ಪ್ರತಿಭಟನೆಯನ್ನ ಸಿಜೆಪಿಯ ಜಿರಳೆಗಳು, ಪುಂಡರು ಪೊಲೀಸರ ಮೇಲೆ ದಾಳಿ ಮಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಗೌರವಕ್ಕೆ ಧಕ್ಕೆ ತಂದ್ರು. ನಮ್ಮ ದೇಶದಲ್ಲಿ ಮತ್ತೊಂದು ಜೆನ್ಜಿ ವರ್ಗವಿದೆ. ದೇಶದ ಗೌರವವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಯುವುದು. ಭಾರತ ದಿಗ್ಗಜ ವೇಟ್ ಲಿಫ್ಟಿಂಗ್ ಮೀರಾಬಾಯಿ ಜಾನು 2025ರ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಮಣಿಪುರದ ಕ್ರೀಡಾಪಟು ಮೀರಾಬಾಯಿ ಜಾನು ಕೂಡ ಜೆನ್ಜಿ ಪೀಳಿಗೆಗೆ ಸೇರಿದವರೇ ಆಗಿದ್ದಾರೆ. ಮಹಿಳೆಯರ 48 ಕೆಜಿ ತೂಕ ವಿಭಾಗದಲ್ಲಿ ಸತತ ಗೇಮ್ಸ್ ದಾಖಲೆಗಳನ್ನ ಮುರಿಯುವ ಮೂಲಕ ಅವರು ಭಾರತಕ್ಕೆ ಈ ಬಾರಿಯ ಮೊದಲ ಚಿನ್ನದ ಪದಕವನ್ನ ತಂದುಕೊಟ್ಟಿದ್ದಾರೆ. ಕಾಮನ್ವೆಲ್ತ್ ಗೇಮ್ ನಲ್ಲಿ ಅವರಿಗೆ ಸಿಕ್ಕಿದ ಸತತ 3ನೇ ಚಿನ್ನದ ಪದಕ ಎನ್ನುವುದು ವಿಶೇಷ. ಈ ಐತಿಹಾಸಿಕ ಕ್ಷಣದಲ್ಲಿ ರಾಷ್ಟ್ರಗೀತೆ ಮೊಳಗುವ ವೇಳೆ ಭಾವುಕರಾಗಿ ಕಣ್ಣೀರಾಕಿರುವ ಕ್ಷಣ. ನೆರೆದಿದ್ದ ಜೆನ್ಜಿಗಳು ದೇಶಕ್ಕೆ ಗೌರವ ಸಮರ್ಪಣೆ ಮಾಡಿರುವ ಆ ಸುಂದರ ಕ್ಷಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಗೌರವವನ್ನ ಮತ್ತಷ್ಟು ಹೆಚ್ಚಿಸಿದೆ. ಇದನ್ನ ಜಿರಳೆ ಪಾರ್ಟಿಯ ಜೆನ್ಜಿಗಳು ಅರ್ಥ ಮಾಡ್ಕೊಳ್ಬೇಕಿದೆ. ದೇಶದ ಗೌರವವನ್ನ ಹೇಗೆ ಕಾಪಾಡಿಕೊಳ್ಬೇಕು ಎಂಬುದನ್ನ ಕಲಿಯಬೇಕಿದೆ. ನೀಟ್ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ನೆಪದಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದ ಸ್ಥಳದಲ್ಲಿ ಗದ್ದಲ ಎಬ್ಬಿಸಿದ ಸಿಜೆಪಿ, ಕಾಂಗ್ರೆಸ್ ಸೇರಿದಂತೆ ಇತರೆ ರೋಗಗ್ರಸ್ತ ಜೆನ್ಜಿಗಳು ಎಬ್ಬಿಸಿದ ದೊಂಬಿಗೆ ಮುಗ್ಧ ವಿದ್ಯಾರ್ಥಿಗಳು ಪೊಲೀಸರ ಲಾಠಿ ಏಟಿಗೆ ಆಹಾರವಾಗಬೇಕಾಯಿತು. ಮಣಿಪುರದ ಕ್ರೀಡಾಪಟು ಜಾನು ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ದಾಖಲೆ ಬರೆದು ದೇಶಕ್ಕೆ ಚಿನ್ನದ ಪದಕವನ್ನ ಗೆದ್ದುಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಹಿರಿಮೆಯನ್ನ ಹೆಚ್ಚಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮರ್ಯಾದೆಗೆ ಧಕ್ಕೆ ತರುವ ಜೆನ್ಜಿ ಜಿರಳೆ ವರ್ಗಗಳು ಇನ್ನಾದರೂ ಇಂಥವರನ್ನ ನೋಡಿ ಎಚ್ಚೆತ್ತುಕೊಳ್ಳಬೇಕಿದೆ. ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸ ಮಾಡಬೇಕಿದೆ. ನೀವೇನಂತೀರಿ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಧನ್ಯವಾದಗಳು.